ಹಲೋ, ನಮಸ್ತೆ ಆಲ್. ಇವತ್ತು ವರಮಹಾಲಕ್ಷ್ಮಿ ದೇವರಿಗೆ ಸೀರೆಯನ್ನು ಉಡಿಸಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲು ಒಂದು ರೌಂಡ್ ಆಗಿರೋ ರಟ್ಟಿಗೆ ಮಾವಿನ ಎಲೆಗಳನ್ನ ಸ್ಟೆಪಲ್ ಮಾಡ್ಕೊಂಡು ಹೋಗಿದ್ದೀನಿ. ನಂತರ ಅದಕ್ಕೆ ಸೆಕೆಂಡ್ ಲೇಯರ್ಗೆ ಡಬಲ್ ಟೇಪನ್ನು ಹಚ್ಕೊಂಡು ಮೀಡಿಯಂ ಸೈಜ್ ಎಲೆಯನ್ನು ಹಚ್ಕೊಂಡು ಹೋಗಿದ್ದೀನಿ. ನಂತರ ಇದೇ ಥರ ಥರ್ಡ್ ಲೇಯರ್ ಕೂಡ ರಿಪೀಟ್ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಈ ಥರ ಮಾಡೋದ್ರಿಂದ. ನಾನು ಫೋರ್ತ್ ಲೇಯರಿಗೆ ಏನು ಮಾಡಿದ್ದೀನಿ ಅಂದರೆ ಡಬಲ್ ಟೇಪನ್ನು ಹಚ್ಬಿಟ್ಟು ಕಣಗಿಲ ಹೂವುಗಳನ್ನು ಹಚ್ಕೊಂಡು ಹೋಗಿದ್ದೀನಿ. ಈ ಥರ ಒಂದು 5 ಪೀಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ನಾನು ಸೈಡು ಒಂದು ಎಳೆ ಬಳೆ ಥರ ಎಳೆಯಾಗಿ ಬರೋ ಹಾಗೆ ಮಾವಿನ ಎಲೆಗಳನ್ನು ವರ್ಟಿಕಲ್ ಹಾಗೂ ಹಾರಿಜಾಂಟಲ್ ಆಗಿ ಸ್ಟೆಪಲ್ ಮಾಡ್ಕೊಂಡು ಹೋಗಿದ್ದೀನಿ. ಇದು ರಿಂಗ್ ಥರ ಕಾಣಿಸುತ್ತೆ ನಮಗೆ ಫಿನಿಶಿಂಗ್ ಆದಮೇಲೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಒಂದು ಬಟ್ಟೆ ಮೇಲೆ, ಬ್ಯಾಕ್ ಡ್ರಾಪ್ ಬಟ್ಟೆ ಮೇಲೆ ಫಿಕ್ಸ್ ಮಾಡೋದಕ್ಕೆ ಥರ್ಮಾಕೋಲ್ನ ಕಟ್ ಮಾಡ್ಕೊಂಡ್ಬಿಟ್ಟು ಹಿಂದ್ಗಡೆ ಥರ್ಮಾಕೋಲ್ ಇಟ್ಬಿಟ್ಟು ಮುಂದ್ಗಡೆಯಿಂದ ಗುಂಪಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಂಡು ಹೋಗಿದ್ದೀನಿ. ಈಗ ಸೀರೆಗಳನ್ನ ನೆರಿಗೆ ಮಾಡೋದಕ್ಕೆ ನಾನು ಯಾವ ಥರ ಮಾಡಿದ್ದೀನಿ ಅಂದರೆ ಒಂದರ ಮೇಲೆ ಒಂದು ಪ್ಲೇಟ್ಸ್ ಬರೋ ಹಾಗೆ ಓವರ್ಲ್ಯಾಪ್ ಮಾಡೋ ರೀತಿ ನಾನು ಮಡ್ಚ್ಕೊಂಡು ಹೋಗಿದ್ದೀನಿ. ಈ ಥರ ಮಾಡೋದ್ರಿಂದ ಸೀರೆಗಳ ನೆರಿಗೆಗಳು ನಮ್ಮ ಕೈಯಿಂದ ಜಾರೋದಿಲ್ಲ. ಹಾಗೆ ನಮಗೆ ಫೈನಲ್ ಆಗಿ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಫಿನಿಶಿಂಗ್ ಕೊಡುತ್ತೆ. ಪ್ಲೇಟ್ಸ್ಗಳನ್ನ ಕ್ಲಿಪ್ಪಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಂಡು ಬಂದಿದ್ದೀನಿ. ಒಂದರ ಮೇಲೆ ಒಂದು ಪ್ಲೇಟ್ಸ್ ಎಷ್ಟು ಈಸಿಯಾಗಿ ಓವರ್ಲ್ಯಾಪ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು. ಶರ್ಗಿನ ಪಾರ್ಟನ್ನು ನಾನು 7ರಿಂದ 8 ಪ್ಲೇಟ್ಸ್ ಬರೋ ಹಾಗೆ ಬಾರ್ಡರ್ ಅಷ್ಟು ಮಾತ್ರ ನಾನು ಇಲ್ಲಿ ಪ್ಲೇಟ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶರ್ಗಿನ ಪ್ಲೇಟ್ಸನ್ನು 2 ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನವರನ್ನ ಕಮಲದ ಹೂವಲ್ಲಿ ಕೂರಿಸೋದಕ್ಕೆ ನಾನು 2 ಟೇಬಲ್ ಬಳಸ್ತಾ ಇದ್ದೀನಿ. ಇದು ಲಾಂಗ್ ಸ್ಕೇಲ್ ಅಷ್ಟು ಹೈಟ್ ಬರುತ್ತೆ. ಟೇಬಲ್ ಮೇಲೆ ಅಕ್ಷತೆಗಳನ್ನು ಹಾಕಿ ತುಂಬಿದ ಬಿಂದಿಗೆಯನ್ನು ಇಟ್ಟು ಈಗ ಸೀರೆಯನ್ನು ಹಿಂದ್ಗಡೆಯಿಂದ ಮುಂದ್ಗಡೆ ತಂದು 2 ಕಡೆಯ ಪ್ಲೇಟ್ಸನ್ನು ಹಿಡಿದು ಕ್ಲಿಪ್ಪಲ್ಲಿ ಭದ್ರ ಮಾಡಿದ್ದೀನಿ ಹಾಗೂ ಸಪೋರ್ಟಿಂಗಿಗೆ ದಾರ ಕಟ್ತಾ ಇದ್ದೀನಿ. ನಂತರ ಬಿಂದಿಗೆಯ ಕಂಟಕಕ್ಕೆ ಡಬಲ್ ಟೇಪ್ ಹಚ್ಚಿ ಕಳಸವನ್ನು ಇಟ್ಟು ಅದಕ್ಕೆ ಕೋಲು ಹಾಗೂ ಕೈಗಳನ್ನು ಸೇರಿಸ್ತಾ ಇದ್ದೀನಿ. ಈಗ ಸೀರೆಯ ಶರಗನ್ನು ಮುಂಭಾಗಕ್ಕೆ ತಂದು ಸ್ವಲ್ಪ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡಿ ಕೋಲಿನ ಮೇಲೆ ಹಾಕಿ ಪಿನ್ನಿಂದ ಭದ್ರ ಮಾಡಿಕೊಳ್ಳೋಣ. ನಾನು ಇಲ್ಲಿ ಮೊದಲೇ ಕಳಸವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯ ಸಂಪ್ರದಾಯ ಪ್ರಕಾರ ನಿಗದಿತ ವೇಳೆಗೆ ಕಳಸ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಈಗ ಕಳಸದ ಹಿಂಭಾಗಕ್ಕೆ ಬ್ಲೌಸ್ ಪೀಸ್ ಸಹಾಯದಿಂದ ಒಂದು ಚಕ್ರವನ್ನು ರೆಡಿ ಮಾಡಿಕೊಂಡು ಆ ಚಕ್ರಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ಒಂದು ದಾರದ ಸಹಾಯದಿಂದ ಮುಖವಾಡಕ್ಕೆ ಕಟ್ಟಿದ್ದೀನಿ. ಇಲ್ಲಿ ದೇವಿಯವರ ಅಲಂಕಾರಕ್ಕೆ ಡಾಬು, ಸರ, ಬಳೆ, ಕಾಲುಂಗರ, ತಾಳಿ, ಮೂಗ್ನತ್ತು, ಓಲೆ ಇವೆಲ್ಲವನ್ನು ಬಳಸಿದ್ದೀನಿ. ನೋಡಿ ಪ್ಲೇಟ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದಕ್ಕೆ ಕಾಲ್ಗಳನ್ನ ಸೇರಿಸೋಣ. ಇಲ್ಲಿ ಕಾಲ್ಗಳನ್ನ ಸೇರಿಸೋದಕ್ಕೆ ನಾನು ಕಾಲ್ಗಳನ್ನ ಬರೀ ಟೇಬಲ್ ಮೇಲೆ ಕಾಲುಗಳನ್ನು ಇಡ್ತಾ ಇದ್ದೀನಿ. ಆಮೇಲೆ ಒಂದು ಪ್ಲೇಟಿಂದ ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಅದಕ್ಕೆ ಒಂದು ಪಿನ್ನಿನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಪ್ಲೇಟ್ಸ್ ಎಷ್ಟು ನೀಟಾಗಿ ಕಾಣ್ತಾ ಇದೆ. ನಂತರ ಅಮ್ಮನವರಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ನೋಡಿ ಒಂದು ಫೈನಲ್ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ. ಒಂದು ಟ್ರೆಡಿಷ್ನಲ್ ಲುಕ್ ಕೊಡಬೇಕು ಅಂತ ನಾನು ಗ್ರೀನ್ ಆ್ಯಂಡ್ ಪಿಂಕ್ ಸ್ಯಾರಿಗೆ ಗ್ರೀನ್ ಆ್ಯಂಡ್ ಪಿಂಕ್ ಎಲೆ ಹಾಗೂ ಹೂವನ್ನು ಬಳಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಮಸ್ತೆ ಆಲ್.